ಕಿಟ್ಟಿ ಮುದ್ದಾಗಿ ಅತ್ತೆ ಅಂತ ಕರೆದಾಗ ಮೈಮೇಲೆ ಬಿದ್ದು ಒದ್ದಾಡುವಾಗ ಪುಳಕಗೊಳ್ಳುವ ತನಗೆ ಕಿಟ್ಟಿ ಬಂದಾಗಿನಿಂದ ಎಲ್ಲ ದುಃಖ ಮರೆತಿತ್ತು. ಅವರು ನಮ್ಮಕ್ಕನ ಮಗನ್ನೇ ತಂದು ಸಾಕ್ಕೊಳ್ಳದ ಅಂದಾಗ ಇಷ್ಟವಾಗದಿದ್ದರೂ ಹೊರಗೆ ತೋರಿಸಿಕೊಳ್ಳದೆ ಆಗಲಿ ಅಂದಿದ್ದು ಒಳ್ಳೆಯದೇ. 3 ವರ್ಷದ ಹಿಂದೆ ಕಿಟ್ಟಿ ತಮ್ಮ ಮನೆಗೆ ಬಂದಾಗ ಅವನಿಗೆ 5 ವರ್ಷ ತುಂಬಿತ್ತು. ಗುಂಡೆಗೆ ಎಣ್ಣೆಗೆಂಪಿನ ದುಂಡು ಮುಖದ ಕಿಟ್ಟಿ ಆಗಲೇ ಅರಳು ಸಿಡಿಯುವ ಹಾಗೆ ಮಾತಾಡುತ್ತಿದ್ದ. ಅವರೇ ಕೆಲವು ದಿನ ಹೊಸೂರಿನ ಸ್ಕೂಲಿಗೆ ಕರಕೊಂಡು ಹೋಗಿ ಬಿಟ್ಟು ಬರುವಾಗಲೂ ಜೊತೆಗೆ ಬರುತ್ತಿದ್ದರು. ಕಿಟ್ಟಿಗೀಗ ಯಾರೂ ಬೇಡ, ನಾಗಿಯ ಜೊತೆ ಹೋಗಿ ಬರುತ್ತಿದ್ದ. ಉಂಡು ಬಂದ ಕಿಟ್ಟಿ ಸಿಳ್ಳನನ್ನು ಕೂಡಿಕೊಂಡು ಅರ್ಧ ಪಟಾಕಿಯೆಲ್ಲ ಸುಟ್ಟು ಉಳಿದರ್ಧ ನಾಳೆಗೆಂದು ತನಗೇ ಮೀಸಲಾಗಿದ್ದ ಗೋಡೆ ಬೀರುವಿನಲ್ಲಿಟ್ಟ. ಕೆಲಸ ಬಿಟ್ಟು ಕಿಟ್ಟಿಯ ಸಂಭ್ರಮವನ್ನೇ ಕಣ್ಣಲ್ಲಿ ತುಂಬಿಕೊಳ್ಳುತ್ತ ನಿಂತಿದ್ದ ಕಮಲಮ್ಮನಿಗೆ ಇನ್ನೂ ಹೂ ತರದೆ ಇದ್ದುದು ನೆನಪಾಗಿ ಸಿಳ್ಳನನ್ನು ಕರೆದು ಹೇಳಿದರು. ಸಿಳ್ಳ ಹೂವಿಗೆಂದು ಹೊರಟು ನಿಂತ. ಕಿಟ್ಟಿ ಅತ್ತೆ ಎಷ್ಟು ಹೇಳಿದರೂ ಕೇಳದೆ ತಾನೂ ಅವನ ಜೊತೆ ಹೊರಟ. ಕಮಲಮ್ಮನಿಗೆ ಭಯ. ಮುಸ್ಸಂಜೆಯಲ್ಲಿ ಹಾಳು ಸೆತ್ತೆಸೆದೆ ಎಂದರೂ ಕಿಟ್ಟಿ ಕೇಳಲಿಲ್ಲ. ಕೆರೆಕೋಡಿಯ ಮೆಣಸಿ ತೋಟದಲ್ಲಿ ರಾಶಿ ರಾಶಿ ಚೆಂಡು ಹೂ, ಕೋಡಿ ಹಳ್ಳದ ಅಂಚಿನ ಕಕ್ಕೆ ಹೂಮರ ಹತ್ತಿ ಸಿಳ್ಳಿ ಎಲೆ ಸಹಿತ ಹೊರೆಯಷ್ಟು ಹೂ ಕಿತ್ತು ತಂದ. ಅಷ್ಟರಲ್ಲಿ ಕಿಟ್ಟಿ ಹೆಡಿಗೆ ತುಂಬ ಕೆಂಪು ಹಳದಿ ಚೆಂಡು ಹೂ ಕುಯ್ದು ತುಂಬಿದ್ದ. ಇಬ್ಬರೂ ಹೊತ್ತು ಮನೆ ಕಡೆ ಹೊರಟಾಗ ಹೊತ್ತು ಮುಳುಗಿತ್ತು. ತೋಪು ದಾಟುವಾಗ ಕತ್ತಲಾಗಿ ಬಿಟ್ಟಂತೆ ಮಬ್ಬು. ಕಿಟ್ಟಿಗೆ ಹನುಮಂತರಾಯನ ಗುಡಿಯ ಹತ್ತಿರ ಬಂದಾಗ ಅಲ್ಲೇ ಪೊದೆಯಲ್ಲಿ ಕಾರೆಹಣ್ಣು ಅಡೆ ಹಾಕಿದ್ದು ನೆನಪಾಗಿ ಸಿಳ್ಳನಿಗೆ ಹೇಳಿದ. ಸಿಳ್ಳ, ಈಗ್ವಾಡಿ ಕಣಪ್ಪ ಸೆತ್ತೆಸೆದೆ ಕಲ್ಲಾತು ಎಂದ. ಕಿಟ್ಟಿ ಗುಡಿ ಪಕ್ಕದ ದಿಬ್ಬ ಹತ್ತಿ ಇಳಿವಾಗ ತಿರುಗಿ ನೋಡಿದ. ಕರಿ ಕಲ್ಲುಗುಡ್ಡದ ಮೇಲೆ ಕೆಂಪು ಹಳದಿ ಹೆಪ್ಪುಗಟ್ಟಿತ್ತು. ಕಿಟ್ಟಿಗೆ ಸಿಳ್ಳ ಸೆತ್ತೆಸದೆ ಎಂದುದು ಹಾವು ಎಂದು ತಿಳಿದಾಗ ಭಯವಾಯಿತು. ಕಿಟ್ಟಿ ಮುದ್ದಾಗಿ ಅತ್ತೆ ಅಂತ ಕರೆದಾಗ ಮೈಮೇಲೆ ಬಿದ್ದು ಒದ್ದಾಡುವಾಗ ಪುಳಕಗೊಳ್ಳುವ ತನಗೆ ಕಿಟ್ಟಿ ಬಂದಾಗಿನಿಂದ ಎಲ್ಲ ದುಃಖ ಮರೆತಿತ್ತು. ಅವರು ನಮ್ಮಕ್ಕನ ಮಗನ್ನೇ ತಂದು ಸಾಕ್ಕೊಳ್ಳದ ಅಂದಾಗ ಇಷ್ಟವಾಗದಿದ್ದರೂ ಹೊರಗೆ ತೋರಿಸಿಕೊಳ್ಳದೆ ಆಗಲಿ ಅಂದಿದ್ದು ಒಳ್ಳೆಯದೇ. 3 ವರ್ಷದ ಹಿಂದೆ ಕಿಟ್ಟಿ ತಮ್ಮ ಮನೆಗೆ ಬಂದಾಗ ಅವನಿಗೆ 5 ವರ್ಷ ತುಂಬಿತ್ತು. ಗುಂಡೆಗೆ ಎಣ್ಣೆಗೆಂಪಿನ ದುಂಡು ಮುಖದ ಕಿಟ್ಟಿ ಆಗಲೇ ಅರಳು ಸಿಡಿಯುವ ಹಾಗೆ ಮಾತಾಡುತ್ತಿದ್ದ. ಅವರೇ ಕೆಲವು ದಿನ ಹೊಸೂರಿನ ಸ್ಕೂಲಿಗೆ ಕರಕೊಂಡು ಹೋಗಿ ಬಿಟ್ಟು ಬರುವಾಗಲೂ ಜೊತೆಗೆ ಬರುತ್ತಿದ್ದರು. ಕಿಟ್ಟಿಗೀಗ ಯಾರೂ ಬೇಡ, ನಾಗಿಯ ಜೊತೆ ಹೋಗಿ ಬರುತ್ತಿದ್ದ. ಉಂಡು ಬಂದ ಕಿಟ್ಟಿ ಸಿಳ್ಳನನ್ನು ಕೂಡಿಕೊಂಡು ಅರ್ಧ ಪಟಾಕಿಯೆಲ್ಲ ಸುಟ್ಟು ಉಳಿದರ್ಧ ನಾಳೆಗೆಂದು ತನಗೇ ಮೀಸಲಾಗಿದ್ದ ಗೋಡೆ ಬೀರುವಿನಲ್ಲಿಟ್ಟ. ಕೆಲಸ ಬಿಟ್ಟು ಕಿಟ್ಟಿಯ ಸಂಭ್ರಮವನ್ನೇ ಕಣ್ಣಲ್ಲಿ ತುಂಬಿಕೊಳ್ಳುತ್ತ ನಿಂತಿದ್ದ ಕಮಲಮ್ಮನಿಗೆ ಇನ್ನೂ ಹೂ ತರದೆ ಇದ್ದುದು ನೆನಪಾಗಿ ಸಿಳ್ಳನನ್ನು ಕರೆದು ಹೇಳಿದರು. ಸಿಳ್ಳ ಹೂವಿಗೆಂದು ಹೊರಟು ನಿಂತ. ಕಿಟ್ಟಿ ಅತ್ತೆ ಎಷ್ಟು ಹೇಳಿದರೂ ಕೇಳದೆ ತಾನೂ ಅವನ ಜೊತೆ ಹೊರಟ. ಕಮಲಮ್ಮನಿಗೆ ಭಯ. ಮುಸ್ಸಂಜೆಯಲ್ಲಿ ಹಾಳು ಸೆತ್ತೆಸೆದೆ ಎಂದರೂ ಕಿಟ್ಟಿ ಕೇಳಲಿಲ್ಲ. ಕೆರೆಕೋಡಿಯ ಮೆಣಸಿ ತೋಟದಲ್ಲಿ ರಾಶಿ ರಾಶಿ ಚೆಂಡು ಹೂ, ಕೋಡಿ ಹಳ್ಳದ ಅಂಚಿನ ಕಕ್ಕೆ ಹೂಮರ ಹತ್ತಿ ಸಿಳ್ಳಿ ಎಲೆ ಸಹಿತ ಹೊರೆಯಷ್ಟು ಹೂ ಕಿತ್ತು ತಂದ. ಅಷ್ಟರಲ್ಲಿ ಕಿಟ್ಟಿ ಹೆಡಿಗೆ ತುಂಬ ಕೆಂಪು ಹಳದಿ ಚೆಂಡು ಹೂ ಕುಯ್ದು ತುಂಬಿದ್ದ. ಇಬ್ಬರೂ ಹೊತ್ತು ಮನೆ ಕಡೆ ಹೊರಟಾಗ ಹೊತ್ತು ಮುಳುಗಿತ್ತು. ತೋಪು ದಾಟುವಾಗ ಕತ್ತಲಾಗಿ ಬಿಟ್ಟಂತೆ ಮಬ್ಬು. ಕಿಟ್ಟಿಗೆ ಹನುಮಂತರಾಯನ ಗುಡಿಯ ಹತ್ತಿರ ಬಂದಾಗ ಅಲ್ಲೇ ಪೊದೆಯಲ್ಲಿ ಕಾರೆಹಣ್ಣು ಅಡೆ ಹಾಕಿದ್ದು ನೆನಪಾಗಿ ಸಿಳ್ಳನಿಗೆ ಹೇಳಿದ. ಸಿಳ್ಳ, ಈಗ್ವಾಡಿ ಕಣಪ್ಪ ಸೆತ್ತೆಸೆದೆ ಕಲ್ಲಾತು ಎಂದ. ಕಿಟ್ಟಿ ಗುಡಿ ಪಕ್ಕದ ದಿಬ್ಬ ಹತ್ತಿ ಇಳಿವಾಗ ತಿರುಗಿ ನೋಡಿದ. ಕರಿ ಕಲ್ಲುಗುಡ್ಡದ ಮೇಲೆ ಕೆಂಪು ಹಳದಿ ಹೆಪ್ಪುಗಟ್ಟಿತ್ತು. ಕಿಟ್ಟಿಗೆ ಸಿಳ್ಳ ಸೆತ್ತೆಸದೆ ಎಂದುದು ಹಾವು ಎಂದು ತಿಳಿದಾಗ ಭಯವಾಯಿತು. ಹಾವು ಕಚ್ಚಿ ಸತ್ತ ಅಜ್ಜನನ್ನು ಬಂದುದು ನೆನಪಾಯಿತು. ಅಂದು ಸಂಜೆ ಹೆಪ್ಪುಗಟ್ಟಿದ ಹಳದಿ ಕೆಂಪಿನ್ನು ಕಿಟ್ಟಿಯ ಕಣ್ಣಲ್ಲಿ ಕರಗದೆ ನಿಂತಿತ್ತು. ಕಿಟ್ಟಿ ಈಗ ಹಣ್ಣುಗಿಣ್ಣು ಏನೂ ಬ್ಯಾಡ ಎಂದುಕೊಂಡವನೆ ಸಿಳ್ಳನಿಗೆ, ಸಿಳ್ಳ, ಸಾಯೋದು ಅಂದ್ರೇನು ಗೊತ್ತದ ಎಂದು ಪ್ರಶ್ನಿಸಿದ. ಸಿಳ್ಳನಿಗೆ ಏನು ಹೇಳಬೇಕೋ ತಿಳಿಯದೆ ನಂಗೊತ್ತಿಲ್ಲ ನೀವೇ ಹೇಳಪ್ಪ ಎಂದ. ಕಿಟ್ಟಿಗೂ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅಮ್ಯಾಕೆ ಹೇಳ್ತೀನಿ ಇರು ಎಂದ. ಕಿವಿಗಡಚಿಕ್ಕುವ ಬಾವಲಿಗಳ ಕಿಚಿಪಿಚಿ ತುಂಬಿದ ತೋಪಿನಲ್ಲಿ ಕತ್ತಲು ಕವಿದುಕೊಂಡಿತ್ತು. ತೋಪು ದಾಟುತ್ತಿದ್ದಂತೆ ಉದ್ದನೆ ಶರಟು ಹಾಕಿ ಬಣ್ಣದ ಲುಂಗಿ ತೊಟ್ಟ ಕೆದರು ತಲೆಯ ವ್ಯಕ್ತಿಯನ್ನು ಕಂಡೊಡನೆ ಕಿಟ್ಟಿ ಗಾಬರಿಯಾದ. ಸ್ವಲ್ಪ ದೂರ ಹೋದ ಕೂಡಲೇ ಕಿಟ್ಟಿ ಅವನ್ಯಾರೋ ಸಿಳ್ಳ ಎಂದ. ಸಿಳ್ಳ, ಅವು ಮಾಯಮಂತ್ರ ಮಾಡವರಪ್ಪ, ದಯ್ಯಾನು ಮಾತಾಡ್ಲಿ, ಆಮ್ಯಾಲೆ ಅದು ಅವರು ಏಳಂಗೆಲ್ಲ ಮಾಡದಂತೆ ಎಂದಾಗ ಕಿಟ್ಟಿಗೆ ಮೈಜುಮ್ಮೆಂದಿತು. ಏನೂ ಮಾತಾಡದೆ ಬಾಯಿ ಕಟ್ಟಿದವನ ಹಾಗೆ ಬಿಮ್ಮನೆ ಬಿಗಿದುಕೊಂಡು ಮನೆಗೆ ಬಂದ. ಉಳಿದಿದ್ದ ಪಟಾಕಿಗಳನ್ನೆಲ್ಲ ಮತ್ತೆ ಸುಡಲು ತೆಗೆದಾಗ ಮಾವ, ದನ ಬೆದ್ರವು ಕಣೋ ಕಿಟ್ಟಿ, ಒತ್ತಾರಿಕೆ ಅತ್ತುವೇ ಇರು ಎಂದರು. ಕಿಟ್ಟಿ ಕೋಣೆಗೆ ತೆಪ್ಪಗೆ ನಡೆದ. ರಾತ್ರಿ ಎಲ್ಲ ಊಟ ಮಾಡಿದ ಮೇಲೆ ಮಾವ ಜಿರಕಿ ಜೋಡು ಮೆಟ್ಟಿ ಬ್ಯಾಟರಿ ಹಿಡಿದು ಎಂದಿನಂತೆ ಹೊರಗೆ ಹೋದ ಮೇಲೆ ಕಿಟ್ಟಿ ಗೋಡೆ ಬೀರು ಬಿಚ್ಚಿದ. ಉಳಿದಷ್ಟನ್ನು ಇದೀಗಲೇ ಸುಟ್ಟುಬಿಡುವ ತವಕ. ಅತ್ತೆ ಕಿರುಮನೆ ಬಾಗಿಲು ತೆರೆಯುತ್ತಾ, ಕಿಟ್ಟಿ ಬಾಯಿಲ್ಲಿ ಅಂತ ಕರೆದು ಚಡ್ಡಿ ಜೇಬಿನ ತುಂಬ ಬತ್ತಾಸು ಸಕ್ಕರೆ ಕಡ್ಡಿ ತುಂಬಿ, ಕಿಟ್ಟಿ ಈಗ ನನ್ಜೊತೆ ಬಾ
ನಿಂಗೊಂದು ಥರ ತೋರಿಸ್ತೀನಿ ಎಂದಾಗ ಕಿಟ್ಟಿ ಇನ್ನೂ ಖುಷಿಯಿಂದ ಪಟಾಕಿಯನ್ನೆಲ್ಲ ಮರೆತು ಕಟುಂಕುಟುಂಮೆಂದು ಸಕ್ಕರೆ ಕಡ್ಡಿ ಕಡಿಯುತ್ತಾ ಅತ್ತೆ ಹಿಂದೆಯೇ ನಡೆದ. ಹಿಂದಲ್ಲ ಹಟ್ಟಿ ಬಾಗಿಲು ತೆಗೆದು ಹಿತ್ತಲಿಗೆ ಬಂದಾಗ ಲೋಂಪಿ ಅಲ್ಲಿ ಲಾಟೀನು ಹಿಡಿದು ನಿಂತಿದ್ದ. ಕಿಟ್ಟಿ ಎಲ್ಲಿಗೆ ಅಂತ ಕೇಳಿಬಿಡುವ ಮುಂಚೆ ಅತ್ತೆಯೇ ಹನುಮಂತರಾಯ ಗುಡಿತಕ್ಕೆ ಅಂದಾಗ ಬಾಯಲ್ಲಿನ ಬತ್ತಾಸನ್ನು ಕಡಿಯಲು ಹೆದರಿಕೆಯಾಗಿ, ಅಲ್ಲೇ ಬ್ಯಾಡ ಅತ್ತೆ, ಹಾವು ದಯ್ಯ ಎಲ್ಲ ಇಷ್ಟೊತ್ನಲ್ಲಿ ಅವಂತೆ ಎಂದು ಅತ್ತೆ ಕಡೆಯೇ ನೋಡಿದ. ಕಿಟ್ಟಿಯನ್ನು ಹತ್ತಿರ ಎಳಕೊಂಡು ಉದ್ದನೆ ಸೆರಗು ಹೊದ್ದಿಸುತ್ತಾ, ಇಲ್ಲ ಕಿಟ್ಟಿ, ನೋಡು ನಾನು ಲೋಂಪಿ ಇಲ್ವಾ, ಎದರೋ ಬ್ಯಾಡ್ ಎಂದರು. ಓಣಿಯ ತಿರುವಿಗೆ ಬರುತ್ತಿದ್ದಂತೆ ಲೋಂಪಿ, ಎಲ್ಲ ರೆಡಿಯಾಗುಟ್ಟದೆ ಕಣವ್ವ, ಈಗ್ತಾನೆ ಕೋಳಿನೂ ಕೊಟ್ಟುಟ್ಟು ಬಂದಿದ್ದಿ ಎಂದಾಗ ಕಿಟ್ಟಿಗೆ ಏನಂತ ಅರ್ಥವಾಗಲಿಲ್ಲ. ಥತ್ತಿದ್ದಾರೆ ಜೊತೆಲೇ ವಕ್ರಸ್ತು, ಇನ್ನಲ್ಲಿ ಬೊಗಳಿ ಬೊಗಳಿ ಸಾಯ್ತದೆ ಅಂತ ಲೋಂಪಿ ಜೊತೆಗೆ ನಾಲಿಗೆ ನೀಡಿಕೊಂಡು ಬರುತ್ತಿದ್ದ ಮೊಣ್ಣನ ಕಡೆ ತಿರುಗಿ ಛೀ ಎಂದು ಕಲ್ಲೆಸೆದು ಹಿಂದಕ್ಕೆ ಓಡಿಸಿದ. ಲಾಟೀನು ಹಿಡಿದು ಲೋಂಪಿ ಮುಂದೆ ನಡೆಯುತ್ತಿದ್ದ. ಪಕ್ಕದಲ್ಲಿ ಉದ್ದಕ್ಕೆ ತೆಂಗಿನ ಮರಗಳು ನಡೆದು ಬರುವ ಹಾಗೆ ಜೊತೆಗೇ ನಡೆದು ಬರುವ ನೆರಳುಗಳನ್ನು ನೋಡಿ ಕಿಟ್ಟಿ ಭಯದಿಂದ ಅತ್ತೆಯ ತೊಡೆ ಔಚಿಕೊಂಡೇ ನಡೆದ. ಯಾವ ಮಾಯದಲ್ಲೂ ಮೊಣ್ಣ ಆಗಲೇ ಎಲ್ಲರಿಗಿಂತ ಮುಂದೆ ಓಡುತ್ತಿತ್ತು. ಹನುಮಂತರಾಯನ ಗುಡಿಯ ಹಿಂದಿನ ಮೆಳೆಯ ಮರೆಗೆ ಬಂದಾಗ ಕಿಟ್ಟಿಗೆ ಕಿರುಚಿಬಿಡುವಂತಾಯಿತು. ಏದು ಬ್ಯಾಡ ಕಿಟ್ಟಿ ಅಂತ ಅತ್ತೆ ಅಪ್ಪಿಕೊಂಡೇ ಇದ್ದರೂ ಕಿಟ್ಟಿಯ ಜೀವ ಪುಕಪುಕ ಅನ್ನ ತೊಡಗಿತು. ದೊಡ್ಡ ಮಣ್ಣಿನ ಹಣತೆ ಬೆಳಕಿನಲ್ಲಿ ಭಯಂಕರವಾಗಿ ನಾಲಿಗೆ ಚಾಚಿ ರಕ್ತ ಕಾರುವಂತಿರುವ ಮಣ್ಣಿನ ಗೊಂಬೆ, ಸಣ್ಣ ಹಸಿರು ಸೊಪ್ಪಿನ ಚಪ್ಪರ, ಮುಂದೆ ಕೆಂಪು ಅನ್ನದ ರಾಶಿ, ಕುಂಕುಮ ಬಳಿದಿಟ್ಟ ತೆಂಗಿನಕಾಯಿ, ಲಕಲಕ ಹೊಳೆಯುವ ಚೂರಿ, ಅಂಗಿ ಬಿಚ್ಚಿ ಕರಿಗೆ ಹಣೆಗೆ ಕುಂಕುಮ ಬಳೆದುಕೊಂಡು ಕೂತಿದ್ದವನನ್ನು ನೋಡಿ ಕಿಟ್ಟಿ ಕಣ್ಣು ಮುಚ್ಚಿದ. ಸಂಜೆ ಹೂ ಕುಯ್ದು ಬರುವಾಗ ಕಂಡಿದ್ದವನೇ. ಸಿಳ್ಳನ ಮಾತುಗಳು ನೆನಪಾದವು. ಅಳು ಬಂದು ಬಿಟ್ಟಿತು. ಬಿಕ್ಕುತ್ತಿದ್ದ ಕಿಟ್ಟಿಯ ಮೈತುಂಬ ಸೀರೆ ಹೊದ್ದಿಸಿದಾಗ ಕಿಟ್ಟಿ ಮೆಲ್ಲಗೆ ಕಣ್ಣು ತೆರೆದ. ಮಂತ್ರದವನು ಒಂದೇ ಉಸಿರಿಗೆ ಮಂತ್ರ ಹೇಳುತ್ತ ಲೋಂಪಿಗೆ ಕೋಳಿ ಹಿಡಿದುಕೊಳ್ಳಲು ಹೇಳಿ ಚೂರಿಯನ್ನು ಒಂದು ಸಲ ಕಣ್ಣೆಗೊತ್ತಿ ಚೊರಚರ ಕೋಳಿ ಕತ್ತು ಕುಯ್ದು ಅದರ ರಕ್ತವನ್ನೆಲ್ಲ ಗೊಂಬೆ ನಾಲಿಗೆಗೆ ಹಿಡಿದ. ಮಚ್ಚಿನಿಂದ ಒಂದೇ ಏಟಿಗೆ ಕಾಯಿ ಹೋಳು ಮಾಡಿ ಧಾನ್ಧೂಮ್ ಎಂದಾಗ ಕಿಟ್ಟಿ ಸೀರೆಯೊಳಗೆ ಮುದುರಿದ. ಒಂದು ಕ್ಷಣ ಬೆಚ್ಚಗೆ, ನಂತರ ತೊಡೆಗಳು ತಣ್ಣಗೆ ಕೊರೆಯತೊಡಗಿದವು. ಅತ್ತೆ, ಅದೇಟು ಪುಕ್ಕಲೋ ನೀನು ಕಿಟ್ಟಿ, ಉಚ್ಚೆ ಉಳ್ಕೊಂಡ್ಯಲ್ಲೋ ಎಂದು ಮೇಲೇಳಿಸಿದರು. ಎಲ್ಲಾ ಮುಗಿದು ಹೊರಟಾಗ ಮಂತ್ರದವನು, ಸರಿಯಾದ ಪೂಜೆ ಆ ಕಿಡ್ನಿ ಬಿಡಿ ಅಮ್ಮ, ಇನ್ನೊಂದು ಸಲ ನಿಮ್ಮವರು ಆ ಅಮ್ಮನ ಹತ್ರ ಸುಳಿಯಂಗಿಲ್ಲ ಎಂದು ಕೋಳಿ, ಕಾಯಿ ಹಣ್ಣೆಲ್ಲ ಗಂಟು ಕಟ್ಟಿದ. ಅತ್ತೆ ಬಾಳೆಕಾಯಲ್ಲಿ ಸಿಕ್ಕಿಸಿದ್ದ ನೋಟು ತೆಗೆದುಕೊಟ್ಟರು. ಅಡ್ಡದಾರಿಗೆ ಬಂದಾಗ ಮಂತ್ರದವನು ಹೊರಟು ಹೋದ. ಸುಮಾರು ಹೊತ್ತಿಂದ ಬೊಗಳಿ ಸುಸ್ತಾಗಿದ್ದ ಮೊಣ್ಣ ಅವನು ಹೋದ ಕಡೆಗೆ ಬೊಗಳಿ ಮತ್ತೆ ಮುಂದೆ ಓಡಿತು. ಕಿಟ್ಟಿ ಮೆಲ್ಲಗೆ ಜೇಬಿಗೆ ಕೈ ಹಾಕಿದ. ಅತ್ತೆ ತಲೆ ಸವರುತ್ತಾ, ಎದು ರೊಂಡೈನೋ ಕಿಟ್ಟಿ ಎಂದಾಗ ಸಕ್ಕರೆ ಕಡ್ಡಿ ಕಡಿಯುತ್ತಾ ಹೂಗುಟ್ಟಿದ. ತಕ್ಷಣ ಲೋಂಪಿ ಕಿಸಕ್ಕನೆ ನಕ್ಕಾಗ ಕಿಟ್ಟಿಗೆ ತುಂಬ ಕೋಪ ಬಂತು. ಒಳಗೆ ಬೈಯತೊಡಗಿದ. ಹಟ್ಟಿಗೆ ಬಂದಾಗ ಜಗಲಿ ಮೇಲೆ ಸಿಳ್ಳ ಚಾಪೆಯನ್ನು ಗುಬುರು ಹಾಕಿ ಗೊರಕೆ ಹೊಡೆಯುತ್ತಿದ್ದ. ಅತ್ತೆ ಲೋಂಪಿಗೆ ಏನೋ ಹೇಳಿ ಜಗಲಿ ರೂಮಿನತ್ತ ನೋಡಿದರು. ಮಾವ ಮಲಗುವ ರೂಮಿನ ಬಾಗಿಲೇ ತೆರೆದಿರಲಿಲ್ಲ. ಬಚ್ಚಲು ಮನೆಯಲ್ಲಿ ಕೈಕಾಲು ತೊಳೆದು ನಡುಮನೆಯಲ್ಲೇ ಇದ್ದ ದೇವರ ಪಟಗಳ ಮುಂದೆ ಹಣತಿ ಹತ್ತಿಸಿ ಕೈಮುಗಿದರು. ಹೊರಗೆ ಮೊಣ್ಣ ಬೊಗಳುತ್ತಿತ್ತು. ಮಲಗಿದಾಗ ಮತ್ತೆ ಮತ್ತೆ ಎಲ್ಲ ನೆನಪಾದವು. ಕಿಚುಗುಟ್ಟುವ ಬಾವಲಿ, ಗುಡಿಯ ಹತ್ತಿರವೇ ನರಳುತ್ತಿದ್ದ ನೆಲಗುಮ್ಮ, ಕರಿಕಲ್ಲ ಬೆಟ್ಟದ ಕಡೆ ಊಳಿಡುವ ನರಿ, ಭಯವಾಗಿ ನಡುಗುತ್ತಾ ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿದ. ಬಿಕ್ಕುತ್ತಿದ್ದ ಕಿಟ್ಟಿಯ ಮುಖವನ್ನು ಎದೆಯೊಳಗಿಟ್ಟುಕೊಂಡು ಮೈತಟ್ಟಿ ಮಲಗಿಸುತ್ತಾ, ಇದೆಲ್ಲ ಯಾರು ಏಳ್ವಾರು ಕಿಟ್ಟಿ ಎಂದು ಕಮಲಮ್ಮ ಪಿಸುಗುಟ್ಟಿದಾಗ ಕಿಟ್ಟಿ ಹೂ ಅಂದ. ಮಂತ್ರದವನು ಕೊನೆಯಲ್ಲಿ ಹೇಳಿದ ಮಾತು ಕಿಟ್ಟಿಯ ಕಿವಿಯಲ್ಲೇ ನಿಂತಿತ್ತು. ಅತ್ತೆಯ ಎದೆಯಲ್ಲೇ ಮುಖವಿಟ್ಟು ಬೆಚ್ಚಗೆ ತೊಡೆ ಸಂದಿಗೆ ಕೈತುರುಕಿ ನಿದ್ದೆ ಹೋದ.